ವೀಕ್ಷಕರೇ, ಇವತ್ತು ಭಿಕ್ಷಾಟನೆ ಅನ್ನೋದು ಕಾನೂನಿನ ಪ್ರಕಾರವಾಗಿ ಕಾಯ್ದೆ ಕಾನೂನುಗಳನ್ನು ತಂದು ಅದನ್ನು ಶಿಕ್ಷಾರ್ಹ ಅಪರಾಧ ಅಂತ ಬಿಂಬಿಸಿದ್ದಾರೆ. ಅದರ ಮೂಲಕ ಇವತ್ತು ಬೆಂಗಳೂರಿನಲ್ಲಿರುವಂಥ ಭಿಕ್ಷುಕರು ಎಷ್ಟು ಜನ ಇದ್ದಾರೆ, ಅವರು ಭಿಕ್ಷೆ ಬಿಡುವಂಥ ಮಾರ್ಗಗಳು ಯಾವ್ಯಾವು, ಇವೆಲ್ಲವನ್ನ ನಾವು ನಿಮಗೆ ತೋರಿಸ್ತೀವಿ. ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್. ನಾನು ಪ್ರಗತ್. ಇವತ್ತಿನ ಸುದ್ದಿ ಕಾಲ್ ಸೆಂಟರ್ ಕೂಡ ಇಂಥ ಹಿನ್ನೆಲೆಯಲ್ಲಿ ಬರೋ ಒಂದಷ್ಟು ಮಂದಿಯನ್ನ ಸಮಾಜದ ಹೊರ ಪ್ರಪಂಚಕ್ಕೆ ಕಾಣದೇ ಇರೋ ಒಂದಷ್ಟು ದುಷ್ಟಶಕ್ತಿಗಳು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ಹಾಗೂ ಅವರ ಭಿಕ್ಷಾಟನೆಯ ಪಾಲನ್ನ ತಾವು ತೆಗೆದುಕೊಳ್ಳೋದು. ಹೌದು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಸಮಾಜದಲ್ಲಿ ಇಂಥದ್ದೊಂದು ತಣ್ಣನೆಯ ಕ್ರೌರ್ಯ ಕೆಲಸ ಮಾಡ್ತಿದೆ. ಅದನ್ನ ಸಾಬೀತುಪಡಿಸೋದು ಸಹ ಕಷ್ಟ ಅನ್ನಿಸುವಷ್ಟು ನಿಗೂಢವಾಗಿದೆ ಕೂಡ. ಇವತ್ತು ಬೆಂಗಳೂರಿನಂಥ ಮಹಾನಗರದಲ್ಲಿ ಇಂಥದ್ದು ನಡೆಯಲ್ಲ ಅಥವಾ ನಡೆಯತ್ತೆ ಅಂತ ಪಾಯಿಂಟ್ ಔಟ್ ಮಾಡಿ ಹೇಳುವಷ್ಟು ಸುಲಭದಲ್ಲಿಲ್ಲ. ಯಾಕಂದ್ರೆ ಯಾರು ಬಂದರೂ ಬಾಚಿ ತಪ್ಪಿಕೊಳ್ಳೋ ಬೆಂಗಳೂರಿನಲ್ಲಿ ನಡೆದೇ ಇರೋ ದಂಧೆಗಳಿಲ್ಲ. ಅಂಥದ್ರಲ್ಲಿ ಭಿಕ್ಷಾಟನೆ ಹಿಂದೆ ಒಂದು ಮಾಫಿಯಾ ಇದೆ ಅಂದ್ರೆ ಅದನ್ನ ಸಾರಾಸಗಟಾಗಿ ತಳ್ಳಿ ಹಾಕುವಂತೆಯೂ ಇಲ್ಲ. ಇಂಥದ್ದೊಂದು ಲಿಂಕ್ ಇಟ್ಕೊಂಡು ನಮ್ಮ ಸುದ್ದಿ ಕಾಲ್ ಸೆಂಟರ್ ತಂಡ ಬೆಂಗಳೂರು ಕೇಂದ್ರ ಮತ್ತು ಸ್ವಲ್ಪ ಹೊರವಲಯಗಳಲ್ಲಿ ಸಿಗೋ ಭಿಕ್ಷುಕರ ಬೆನ್ನು ಹತ್ತಿತ್ತು. ಇದು ಕೇವಲ ಭಿಕ್ಷಾಟನೆಯ ಮಾಫಿಯಾದ ಹಿಂದೆ ಬೀಳುವ ಸ್ಟೋರಿ ಅಷ್ಟೇ ಅಲ್ಲದೆ ಇವತ್ತು ಎಷ್ಟೋ ಅನುಕೂಲಸ್ಥ ಜನ ಕೂಡ ಸುಲಭದಲ್ಲಿ ದುಡ್ಡು ಮಾಡಬಹುದಾದ ಈ ದಂಧೆಗೆ ಬಿದ್ದಿದ್ದಾರೆ ಕೂಡ. ನಮಗೆ ಸಿಕ್ಕ ಮಾಹಿತಿಯನ್ನ ಆಧರಿಸಿ ನಾವು ಕೆಲವು ಪ್ರಮುಖ ಸ್ಥಳಗಳತ್ತ ಡೈಲಿ ಬೀಟ್ ಹೊಡೆಯೋಕ್ಕೆ ಶುರು ಮಾಡಿದ್ವಿ. ಮುಖ್ಯವಾಗಿ ಬೆಂಗಳೂರಿನ ಕಮರ್ಷಿಯಲ್ ಏರಿಯಾಗಳಾದ ಮಾರ್ಕೆಟ್, ಗಾಂಧಿನಗರ, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ, ಮೆಜೆಸ್ಟಿಕ್ ಹೀಗೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿನ ಎಲ್ಲ ಏರಿಯಾಗಳನ್ನ ನಮ್ಮ ತಂಡ ಸುತ್ತಾಡ್ತಿತ್ತು. ಎಲ್ಲ ಏರಿಯಾಗಳಲ್ಲೂ ನಾವು ಸಾಮಾನ್ಯವಾಗಿ ಕಂಡ ಸತ್ಯ ಏನೆಂದ್ರೆ ಸುಮಾರು 5-6 ವರ್ಷಗಳ ಹಿಂದೆ ಇದ್ದಂಥ ಭಿಕ್ಷುಕರು ಈಗಿಲ್ಲ ಎನ್ನುವುದು. ಹೌದು, ಆಗೆಲ್ಲ ಟ್ರಾಫಿಕ್ ಸಿಗ್ನಲ್ಗಳಲ್ಲಾಗ್ಲಿ, ದೇವಸ್ಥಾನಗಳಲ್ಲಾಗ್ಲಿ, ಅಂಗಡಿ ಕಟ್ಟೆಗಳನ್ನದೇ ಸಿಕ್ಕ ಕಡೆಗಳಲ್ಲೆಲ್ಲ ಭಿಕ್ಷುಕರು ಸಿಗ್ತಿದ್ರು. ಕಾಯ್ದೆ ಕಾನೂನುಗಳು ಬಿಗಿಯಾಗ್ತಿದ್ದಂತೆ ಹಾಗೂ ಇಲಾಖೆಗಳು ಇಂಥ ಸ್ಥಳಗಳಲ್ಲಿ ಹೆಚ್ಚು ಕಾರ್ಯನಿರ್ವಹಿಸುತ್ತಿದ್ದಂತೆ ಎಲ್ಲ ಕಡೆಗಳಲ್ಲಿ ಬಹುತೇಕ ಭಿಕ್ಷುಕರು ಕಡಿಮೆಯೇ ಆಗಿದ್ದಾರೆ ಅನ್ನಬಹುದು. ಆದರೆ ಇವತ್ತು ಸಿಗೋ ಎಷ್ಟೋ ಭಿಕ್ಷುಕರನ್ನ ಸ್ವಲ್ಪ ಹಿಂಬಾಲಿಸಿದ್ರು ಸಾಕು, ಹೆಚ್ಚಿನ ಭಿಕ್ಷುಕರ ಹಿಂದಿನ ಹಲವು ಸತ್ಯಗಳು ಹೊರಬೀಳುತ್ತವೆ. ಇಲ್ಲಿ ಒಂದಷ್ಟು ಕ್ಯಾಟಗರಿ ಭಿಕ್ಷುಕರನ್ನ ಬೇರ್ಪಡಿಸಿ ನೋಡೋದಾದ್ರೆ, ಇಲ್ಲಿ ಗಾಂಧಿನಗರದ ಅಣ್ಣಮ್ಮ ದೇವಸ್ಥಾನದಲ್ಲಿ ಎಷ್ಟೇ ಕಾರ್ಯಾಚರಣೆ ಮಾಡಿದ್ರೂ ಕಾಯಂ ಆಗಿ ಠಿಕಾಣಿ ಕೂರೋ ಒಂದಷ್ಟು ಮಂದಿ ಇದ್ದಾರೆ. ಅವರನ್ನ ನಾವು ರಹಸ್ಯವಾಗಿ ಸೆರೆ ಹಿಡಿದ್ವಿ. ಅಕಸ್ಮಾತ್ ಎಲ್ಲರ ಎದುರಿಗೆ ನಾವು ಸೆರೆ ಹಿಡಿದಿದ್ರೆ ತಪ್ಪಿಸಿಕೊಂಡು ಓಡೋಗುವ ಸಾಧ್ಯತೆಗಳಿತ್ತು.
ಅವರದ್ದು ದಿನನಿತ್ಯದ ಸಾರಾಯಿ ಕುಡಿಯೋಕೆ ಆದ್ರೆ ಸಾಕು. ಕುಡ್ಕೊಂಡು ಸಿಕ್ಕಲ್ಲಿ ಬಿದ್ದು ನಂತರ ಕುಡಿದದ್ದು ಇಳಿದ ನಂತರ ಮತ್ತೆ ಅದೇ ದೇವಸ್ಥಾನದ ಮೆಟ್ಟಿಲು ಕಾಯುವ ಕೆಲಸ. ಇವರ್ಯಾರು ಅನಾಥರಲ್ಲ, ಎಲ್ಲ ಮನೆ ಮಂದಿ ಇರೋರೇ ಆಗಿದ್ದಾರೆ. ಇವರದ್ದು ಒಂದು ರೀತಿಯ ಕೆಲಸ ಮಾಡಲು ಮೈಗಳತನ ಅಂತ ಹೇಳಿದ್ರು ತಪ್ಪಲ್ಲ. ಇನ್ನೊಂದಷ್ಟು ಮಂದಿಯದ್ದು ಬೇರೆ ಕ್ಯಾಟಗರಿ. ಅದೇನೆಂದ್ರೆ ಹತ್ತು ಕರೆದು ಅಮಾಯಕರ ರೀತಿ ಬಿಂಬಿಸಿಕೊಂಡು ಭಿಕ್ಷೆ ಎತ್ತೋದು. ಇದು ನಮಗೆ ಕಂಡದ್ದು ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡ್ನಲ್ಲಿ. ಇಬ್ಬರು ಭಿಕ್ಷಕರು ಕಂಡವರ ಬಳಿ ಬೇಡುತ್ತಾ ಭಿಕ್ಷೆ ಎತ್ತೋದು ಮೆಜೆಸ್ಟಿಕ್ನಲ್ಲೇ ನಮ್ಮ ಗಮನಕ್ಕೆ ಬಂತು. ಇಡೀ ಬಸ್ ಸ್ಟ್ಯಾಂಡ್ ತುಂಬಾ ಸಿಕ್ಕವರಲ್ಲಿ ಬೇಡುತ್ತಾ ಹೊರಟ ಈ ಜೋಡಿ ಕೊನೆಗೆ ನಮ್ಮ ಬಳಿಯೂ ಹಣದ ಬೇಡಿಕೆ ಇಟ್ಟಿತ್ತು. ನೋಡೋಣ ಅಂತ 2 ರೂಪಾಯಿ ಕೈಗಿಟ್ರೆ 10 ರೂಪಾಯಿ ಕೊಡಿ ಅಂತ ಮತ್ತದೇ ತನ್ನ ಅಳುಮುಂಜಿ ಮುಖ ಮಾಡಿ ಬೇಡಲು ಶುರು ಮಾಡಿದ್ರು. ಅಲ್ಲಿ ಸುಮಾರು ಜನ ಸಿಗ್ತಾರೆ, ನಾವು ಕೊಡಲ್ಲ. ಭಿಕ್ಷಕರೇ, 2 ರೂಪಾಯಿ ಕೊಟ್ಟರೆ 10 ರೂಪಾಯಿ ಕೊಡುವಂತ ಪೀಡಿಸುವಂತ ಇಂಥ ಭಿಕ್ಷಕರು ಬೆಂಗಳೂರಿನಲ್ಲಿ ಕಾಮನ್ ಆಗಿದ್ದಾರೆ. ಇನ್ನುಳಿದಂತೆ ಈ ಭಿಕ್ಷುಕರ ದಿನನಿತ್ಯದ ಆದಾಯ ಎಷ್ಟು ಅವನ್ನೆಲ್ಲ ಹೇಳ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್. ವೀಕ್ಷಕರೇ, ಈಗಾಗಲೇ ಬಂಧಿತರಾಗಿರ್ತಕ್ಕಂಥ ಅಲ್ಲಿನ ಭಿಕ್ಷುಕರು ಯಾವ ಸ್ಥಿತಿಲಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಇವತ್ತು ರಾಜ್ಯ ಸರ್ಕಾರ ಭಿಕ್ಷಾಟನೆಯನ್ನ ಶಿಕ್ಷಾರ್ಹ ಅಪರಾಧ ಅಂತ ಘೋಷಣೆ ಮಾಡಿ ಭಿಕ್ಷೆ ಬೇಡುವವರನ್ನ ಬಂಧಿಸೋ ಎಲ್ಲಾ ಕೆಲಸಗಳನ್ನ ಮಾಡಿದ್ರು ಇವತ್ತು ಭಿಕ್ಷಾಟನೆ ಸಂಪೂರ್ಣವಾಗಿ ನಿಂತಿಲ್ಲ. ಸುಮ್ಮನೆ ಬೆಂಗಳೂರಿನ ಹಾಗೆ ಒಂದು ರೌಂಡ್ ಹೊಡೆದು ಬರೋಣ ಅಂತ ಹೊರಟರು ಸಾಕು, ಒಂದಲ್ಲ ಒಂದು ಸಿಗ್ನಲ್ಗಳಲ್ಲಿ ಭಿಕ್ಷುಕರು ಭಿಕ್ಷಾಟನೆ ಮಾಡೋದು ಕಂಡು ಬರುತ್ತೆ. ಸಿಗ್ನಲ್ಗಳಲ್ಲೂ ಸಿಗೋ ಇಂಥವರು ತಮ್ಮಲ್ಲಿರೋ ನ್ಯೂನತೆಯನ್ನ ಹೈಲೈಟ್ ಮಾಡಿ ಭಿಕ್ಷೆ ಎತ್ತೋ ಕೆಲಸದಲ್ಲಿ ತೊಡಗ್ತಾರೆ. ಇವರಿಗೆ ಆಗೋ ದಿನನಿತ್ಯದ ಕಲೆಕ್ಷನ್ ಬಗ್ಗೆ ನಂತರ ಹೇಳ್ತೀವಿ. ಅದಕ್ಕೂ ಮೊದಲು ಇವರ ಭಿಕ್ಷಾಟನೆಯಲ್ಲಿ ಬೇರೆಯವರ ಪಾಲೇನಾದ್ರೂ ಇದೆಯಾ? ಇದ್ರೂ ಅದರಲ್ಲಿ ಎಂತೆಂಥವರು ಇನ್ವಾಲ್ವ್ ಆಗಿರ್ತಾರೆ, ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ಬೋದು ಅಂತ ನೋಡೋಣ. ನಮಗೆ ಸಿಕ್ಕ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಈಗ ಭಿಕ್ಷಾಟನೆ ಮಾಡ್ತಿರೋ ಭಿಕ್ಷುಕರ ಮತ್ತು ಅಲ್ಲಿನ ಲೋಕಲ್ ಮಾಫಿಯಾದ ನಡುವೆ ಒಂದು ಇಂಟರ್ಲಿಂಕ್ ಇರುತ್ತೆ. ಯಾವ ಏರಿಯಾ ಭಿಕ್ಷಾಟನೆಗೆ ಸೇಫ್ ಅನ್ನೋದರಿಂದ ಹಿಡಿದು ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗುತ್ತೆ, ಎಲ್ಲಿ ಎಷ್ಟು ಬೇಡಬೇಕು, ಎಲ್ಲಿ ಬೇಡಿದ್ರೆ ತಮಗೆ ಸೇಫ್ ಅನ್ನೋದನ್ನ ಅಲ್ಲಿನ ಲೋಕಲ್ ಮಾಫಿಯಾದವರು ನಿರ್ಧರಿಸ್ತಾರೆ. ಅಷ್ಟರ ಮಟ್ಟಿಗೆ ಭಿಕ್ಷುಕರು ತರಬೇತಿ ಹೊಂದಿರ್ತಾರೆ. ಇವತ್ತು ಬಡತನದ ಕಾರಣಕ್ಕಾಗಿ ಭಿಕ್ಷೆ ಬೇಡುವವರು ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಸ್ವಾಭಿಮಾನದ ಬದುಕು ಬಯಸೋ ಯಾರೂ ಸಹ ಇವತ್ತು ಭಿಕ್ಷಾಟನೆಯಂತ ಕೆಲಸಕ್ಕೆ ಇಳಿಯೋರಲ್ಲ. ಬೇಡೋ ಭಿಕ್ಷುಕರನ್ನ ತೀರಾ ಸೂಕ್ಷ್ಮದಲ್ಲಿ ಅಬ್ಸರ್ವ್ ಮಾಡಿದ್ರು ಸಾಕು, ಅವರ ಅನುಮಾನಾಸ್ಪದ ನಡೆ ನಮಗೆ ಎಲ್ಲ ರೀತಿಯಲ್ಲೂ ಯೋಚಿಸುವಂತೆ ಮಾಡುತ್ತೆ. ಅನುಮಾನ ಬಂದವರನ್ನ ನೋಡ್ತಿದ್ದಂಗೆ ಓಡೋಗೋಕೆ ಶುರು ಮಾಡ್ತಾರೆ.
ನಮ್ಮ ಸೆರೆಗೆ ಸಿಕ್ಕಂತ ಬಹುತೇಕ ಭಿಕ್ಷುಕರು ಒಂದು ಸಿಗ್ನಲ್ಗಳಲ್ಲಿ ಮತ್ತು ದೇವಸ್ಥಾನ, ಮಸೀದಿ, ಚರ್ಚ್ಗಳ ಗೇಟ್ ಬಳಿಯೇ ಹೆಚ್ಚು ಸಿಕ್ತಿದ್ರು. ಇನ್ನೊಂದು ಗಮನಿಸಬೇಕಾದ ವಿಚಾರ ಏನಂದ್ರೆ, ನಾವು ಎಲ್ಲೇ ಭಿಕ್ಷುಕರನ್ನ ನಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯ ಹೋದಾಗ್ಲೂ ಒಬ್ರಲ್ಲ ಒಬ್ರು ನಮ್ಮಲ್ಲಿಗೆ ಬಂದು ಪ್ರಶ್ನೆ ಮಾಡೋರೆ. ಅವರೇನೋ ಭಿಕ್ಷೆ ಬೇಡ್ಕೊಂಡು ಹೊಟ್ಟೆ ಹೊರ್ಕೊಳ್ತಾರೆ, ನೀವ್ಯಾಕ್ರಿ ಅವರನ್ನ ಕೆಣಕ್ತೀರಾ ಅನ್ನೋರೇ ಅಲ್ಲ. ಇಲ್ಲಿ ನಮ್ಮ ಜನ ಅರ್ಥ ಮಾಡಿಕೊಳ್ಬೇಕಾಗಿರೋದು ಇದನ್ನೇ. ಏನಂದ್ರೆ, ದ ಕರ್ನಾಟಕ ಪ್ರಾಹಿಬಿಷನ್ ಆಫ್ ಬೆಗ್ಗರಿ ಆಕ್ಟ್ 1975 ಪ್ರಕಾರ ಭಿಕ್ಷೆ ಬೇಡುವುದು ಶಿಕ್ಷಾರ್ಹ ಅಪರಾಧ ಎನ್ನುವುದು. ಸರ್ಕಾರಗಳು ಇಂಥ ನಿರಾಶ್ರಿತರಿಗೆ ಎಷ್ಟೆಲ್ಲ ಸೌಲಭ್ಯ ಮಾಡಿಕೊಟ್ಟು ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಹೊರಟಿದ್ರು ಸಹ ಭಿಕ್ಷುಕರು ಸುಲಭದಲ್ಲಿ ಕಾಸು ಮಾಡಿಕೊಳ್ಳೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಭಿಕ್ಷೆ ಬೇಡೋದಷ್ಟೇ ಅಲ್ಲ, ಭಿಕ್ಷೆ ಕೊಡೋದ್ರಿಂದಲೂ ಸಹ ಅವರ ಭಿಕ್ಷಾಟನೆಯನ್ನ ಪ್ರೇರೇಪಿಸಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಪರಾಧಿಗಳಾಗ್ತಿದ್ದಾರೆ ಸಾರ್ವಜನಿಕರು. ಇಲ್ಲೊಂದು ಮುಖ್ಯವಾದ ವಿಚಾರ ನಿಮ್ಗೆ ಹೇಳಬೇಕು. ಅದೇನೆಂದ್ರೆ, ಒಂದು ಸಮೀಕ್ಷೆ ಪ್ರಕಾರ ಒಬ್ಬ ಭಿಕ್ಷುಕ ಒಂದು ದಿನಕ್ಕೆ ಸಂಪಾದಿಸೋ ದುಡ್ಡು ಎಷ್ಟು ಅನ್ನೋದನ್ನ ಬಯಲುಗೊಳಿಸುತ್ತಾ, ಮಾಮೂಲಿಯಾಗಿ ಭಿಕ್ಷುಕರು ಆರಿಸಿಕೊಳ್ಳುವ ಟ್ರಾಫಿಕ್ ಸಿಗ್ನಲ್ಗಳು 120ರಿಂದ 180 ಸೆಕೆಂಡುಗಳ ಕಾಲ ಸಿಗ್ನಲ್ಗಳು ನಿಲ್ಲುತ್ತವೆ. ಇಂಥ ಸಿಗ್ನಲ್ಗಳಲ್ಲಿ ಆಗೋ ಕಲೆಕ್ಷನ್ನ ಡೀಟೇಲ್ಸ್ ಹೀಗಿದೆ. ಒಬ್ಬ ಭಿಕ್ಷುಕ 120ರಿಂದ 180 ಸೆಕೆಂಡುಗಳ ಅಂತರದಲ್ಲಿ ಕನಿಷ್ಠ 30 ಗಾಡಿಗಳನ್ನ ಕವರ್ ಮಾಡ್ಕೊಳ್ತಾನೆ. ಈ 30 ಗಾಡಿಗಳಲ್ಲಿ 1ರಿಂದ 5 ರೂಪಾಯಿಗಳ ಭಿಕ್ಷೆಗಳನ್ನ ಲೆಕ್ಕ ಹಾಕಿದ್ರು ಅವರ ಕಲೆಕ್ಷನ್ 5 ರೂಪಾಯಿಗಳಿಂದ 20 ರೂಪಾಯಿಗಳು. ಕನಿಷ್ಠ ದರ ಅಂದ್ರೆ 5 ರೂಪಾಯಿ ನಿಗದಿ ಮಾಡಿದ್ರು ಭಿಕ್ಷುಕನ 1 ಗಂಟೆಯ ಆದಾಯ 100 ರೂಪಾಯಿ. ಅಂದಾಜಿನ ಪ್ರಕಾರ ಒಬ್ಬ ಭಿಕ್ಷುಕನ ದಿನದ ಆದಾಯ 800ರಿಂದ 1000 ರೂಪಾಯಿಗಳು. ತಿಂಗಳ ಆದಾಯ 24,000ದಿಂದ 30,000 ರೂಪಾಯಿಗಳು. ನೋಡಿದ್ರಲ್ಲ, 24ರಿಂದ 30,000 ಇನ್ಕಮ್ ಅಂದ್ರೆ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿಯ 1 ತಿಂಗಳ ಅಂದಾಜು ದುಡಿಮೆ. ಸಾಫ್ಟ್ವೇರ್ ಉದ್ಯೋಗಿಗಳು ದಿನವಿಡೀ ಕಂಪ್ಯೂಟರ್ ಮುಂದೆ ತಲೆ ಕೆರ್ಕೊಂಡು ಎಷ್ಟು ಕೊಟ್ಟಿದ್ರೋ ಆತ ತಿಂಗಳ ಕೊನೆಗೆ ಎಣಿಸೋದು ಇಷ್ಟು ದುಡ್ಡನ್ನ. ಆದರೆ ಭಿಕ್ಷುಕರು ಈ ದುಡ್ಡನ್ನ ನಿರಾಯಾಸವಾಗಿ ತಿಂಗಳಲ್ಲಿ ದುಡಿತಾರೆ, ಅದು ಟ್ಯಾಕ್ಸು, PF, ಮಣ್ಣು ಮಸಿಯ ಹೊರತಾಗಿ. ನೆನಪಿರ್ಲಿ, ನಾವು ಭಿಕ್ಷುಕರ ಆದಾಯದ ಲೆಕ್ಕ ಕೊಟ್ಟಿದ್ದು ಕೂಡ ಕನಿಷ್ಠ ದರದಲ್ಲಿ. ಇಂಥ ಭಿಕ್ಷುಕರನ್ನ ಅರೆಸ್ಟ್ ಮಾಡಿ ಅವರು ಸೇರೋ ಸ್ಥಳವಾದ ಭಿಕ್ಷುಕರ ಪುನರ್ವಸತಿ ಕೇಂದ್ರ ಅಂದ್ರೆ ಬೆಂಗಳೂರಿನ ಬೆಗ್ಗರ್ಸ್ ಕಾಲೋನಿ ಕಡೆ ಇಂಥವರ ಮಾಹಿತಿ ಕೊಡೋಣ ಅಂತ ಹೋದ್ವಿ. ಹಾಗೆ ಅಲ್ಲಿ ಈಗಾಗಲೇ ಅರೆಸ್ಟ್ ಆಗಿರೋ ಭಿಕ್ಷುಕರ ಮಾಹಿತಿ ಪಡೆಯೋಕೆ ನಮ್ಮ ತಂಡ ಬೆಗ್ಗರ್ಸ್ ಕಾಲೋನಿಗೆ ಹೋಯಿತು. ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್. ವೀಕ್ಷಕರೇ, ಕಾಯ್ದೆ ಕಾನೂನುಗಳನ್ನು ತಂದರೂ ಇವತ್ತು ಬೆಂಗಳೂರಿನಲ್ಲಿ ಭಿಕ್ಷುಕರ ಸಂಖ್ಯೆ ಕಡಿಮೆ ಆಗಿಲ್ಲ. ಇನ್ನುಳಿದಂತೆ ಎಷ್ಟೆಷ್ಟು ಭಿಕ್ಷುಕರು ಯಾವ್ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ನಾವು ಕಂಡಂತ ಕೆಲವು ಭಿಕ್ಷುಕರ ಬಗ್ಗೆ ತಿಳಿಸಿ ಇನ್ನುಳಿದಂತೆ ಅಲ್ಲಿರೋ ಭಿಕ್ಷುಕರ ಸ್ಥಿತಿಗತಿಗಳೇನು ಅಂತ ನೋಡೋಕೆ ಹೋದಾಗ ನಮಗೆ ಕಂಡಂತ ದೃಶ್ಯಗಳಿವೆ. ಈಗ ಬಂಧಿತರಾಗಿರೋ ಹೆಚ್ಚಿನ ಭಿಕ್ಷುಕರು ಅಲ್ಲಿ ಕೃಷಿ ಚಟುವಟಿಕೆ ಮಾಡ್ತಾ ತಮ್ಮ ಜೀವನ ಕಳೀತಿದ್ದಾರೆ.
ಇನ್ನು ಕೆಲವರಿಗೆ ಕರಕುಶಲ ತರಬೇತಿ ಕೂಡ ಕೊಡ್ತಿದ್ದಾರೆ. ಇಲ್ಲಿ ನಾವು ಬೆಳಗ್ಗೆ ಅವರಿಗೆ ಯೋಗಾಸನ, ಬೆಳಗ್ಗೆ ಆದ ತಕ್ಷಣ ಬೆಳಗ್ಗೆ ಅದು ಬಾಯಿದು ಫ್ರೆಶ್ ಆಗ್ತಾರೆ, ಮುಖ ತೊಳೆದು ಬೆಳಗ್ಗೆ ಟೀ ಕಾಫಿ ಕೊಡ್ತಾರೆ, ಅವ್ರಿಗೆ ಕಾಫಿ ಟೀ ಕೊಟ್ಟು ಬೆಳಗ್ಗೆ ಅದು ಯೋಗಾಸನ ಮಾಡೋದು. ಆಮೇಲೆ 8-9 ಫಸ್ಟ್ ಟಿಫಿನ್ ಬರುತ್ತೆ, ಇಸ್ಕಾನ್ ದೇವಸ್ಥಾನ ಟಿಫಿನ್ ಬರುತ್ತೆ. ಟಿಫಿನ್ ಮಾಡಿದ ತಕ್ಷಣ ಅವರು ಮತ್ತು ಟ್ರೈನಿಂಗ್ ಸೆಂಟರ್ಗಳಿಗೆ ಎಲ್ಲ ಅವರು ನೋಡಿದ್ರೆ ಟ್ರೈನಿಂಗ್ಗಳಿಗೆ ಎಲ್ಲರೂ ಒಂದು ಟೀಮ್ ಇದೆ, ಅವರು ಬ್ಯಾಜ್ ಕರ್ಕೊಂಡು ಹೋಗ್ತಾರೆ. ತೋಟಕ್ಕೆ ಒಂದು 200-300 ಜನ ತೋಟಕ್ಕೆ ಹೋಗ್ತಾರೆ. ಎಲ್ಲ ತೋಟ ತೋರಿಸ್ಬೇಕಾಗಿದ್ದು ನಿಮ್ಮ ಟೈಮಲ್ಲಿ. ತೋಟ ಅಲ್ಲಿ ಮೇಲ್ಗಡೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೊಂದು 50 ಎಕರೆ ಪ್ಲಾಟ್ ಕ್ಲೀನ್ ಮಾಡಿದ್ದಾರೆ ಈಗ ಅವರೇ. ಈಗ ನೆಕ್ಸ್ಟ್ ಅವ್ರಿಗೆ ಅದು ಹೈನುಗಾರಿಕೆ ಎಲ್ಲ ಮಾಡ್ತದೆ, ಹೈನುಗಾರಿಕೆ, ಕುರಿ ಸಾಗಾಣಿಕೆ. ಹಾಗೆ ಈಗಾಗಲೇ ಅಲ್ಲಿ ಬಂಧಿತರಾಗಿರೋ ಭಿಕ್ಷುಕರನ್ನು ಸಹ ಮಾತನಾಡಿಸಿದ್ವಿ. ಬೇಡ್ಕೊಂಡು ಇದ್ದವರು ಇವತ್ತು ಸ್ವಾವಲಂಬಿ ಜೀವನ ನಡೆಸುತ್ತಿರುವಾಗ ಅವರ ಹಿನ್ನೆಲೆ ಏನು, ಅವರು ಮೊದಲು ಹೇಗಿದ್ರು, ಈಗ ಹೇಗಿದ್ದಾರೆ ಅನ್ನೋದರ ಬಗ್ಗೆನೂ ಕೇಳಿದ್ವಿ. ಇದರ ಬಗ್ಗೆ ಅವರು ಹೇಳೋದು ಹೀಗೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಅಣ್ಣಮ್ಮನ ದೇವಸ್ಥಾನ ಸರ್. ಸೋಮವಾರ ಚಾಮರಾಜಪೇಟೆ ಮಹದೇಶ್ವರ ದೇವಸ್ಥಾನ. ಮಂಗಳವಾರ ಬಂತು ಒಂದು ದಿವಸ ಅಲ್ಲಿ ಅಣ್ಣಮ್ಮನ ದೇವಸ್ಥಾನ ಹತ್ರ ಮಂಗಳವಾರ ಇದ್ದೇ ಇಲ್ಲ ಸಜೇಂದ್ರ ಸರ್ಕಲ್ ಸರ್, ಸುಬ್ರಹ್ಮಣ್ಯ ದೇವಸ್ಥಾನ. ಶನಿವಾರ ಆದರೆ JP ನಗರ ರಾಗಿಗುಡ್ಡ ಶನಿಮಾತನ ದೇವಸ್ಥಾನ. ಇಲ್ಲಿ 3 ಟೈಮ್ ಊಟ ಮಾಡೋದು, ಆರಾಮಾಗಿ ಮಲ್ಕೊಳೋದು ಸರ್. ಅಲ್ಲೇ ಆದರೆ ಕುಡಿದ್ಬಿಟ್ಟು ಎಲ್ಲಿ ಊಟ ಮಾಡಿದ್ವೋ ಇಲ್ಲ, ಇಲ್ಲಿ ತಗೊಂಬಂದ್ಬಿಟ್ಟು ನಮಗೆ ಒಳ್ಳೆ ಊಟ ಕೊಡ್ತಾಯಿದ್ದಾರೆ. ಮಲ್ಗಕ್ಕೆ ಬೆಡ್ಶೀಟು, ಚಾಪೆ ಎಲ್ಲ ಸೌಕರ್ಯ ಇದೆ. ಇನ್ನುಳಿದಂತೆ ನಾವು ಬೆಂಗಳೂರಿನಲ್ಲಿ ಕಂಡಂತ ಒಂದಷ್ಟು ವಿಚಾರಗಳ ಬಗ್ಗೆ ಹಾಗೂ ಆ ಭಿಕ್ಷುಕರ ಮೇಲೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ವಿ. ಹಾಗೆ ಭಿಕ್ಷಾಟನೆಯ ವಿಚಾರದಲ್ಲಿನ ಇಲಾಖೆಯ ವೈಫಲ್ಯಗಳ ಮೇಲೆಯೂ ಗಮನ ಸೆಳೆದಿದ್ವಿ. ಅವುಗಳ ಬಗ್ಗೆ ಅಧಿಕಾರಿಗಳು ಹೇಳಿದ್ದು ಹೀಗೆ. ನೀವು ಯಾವುದೇ ಈಗ ಯಾವಾಗೂ 24 hours ನೀವು ಯಾವಾಗ ಕರೆದ್ರು ನಾವು ಎಲ್ಲಿ ಬೇಕಾದರೂ ಅವರಿಗೆ ಹಿಡ್ಕೊಂಬಂದು ಅವರಿಗೆ ಅಡ್ರೆಸ್ಸು, ಮರಳಿ ಮನೆ ಕಸೋದು, ಎನ್ಕ್ವೈರಿ ಮಾಡೋದು, ತಹಸೀಲ್ದಾರ್ ಪ್ರೊಡ್ಯೂಸ್ ಮಾಡಿ ಆಮೇಲೆ ಅವರಿಗೆ ನಾವು ನಮ್ಮದಲ್ಲಿ ಏನು ಸಾಧ್ಯ ಆಯ್ತು ಅವ್ನ ಕೈಯಿಂದ ಎಷ್ಟು ಕೆಲಸ ಮಾಡೋಕ್ಕತ್ತ ಆ ಟ್ರೈನಿಂಗ್ಗಳು ಕೊಡ್ತಾಯಿರ್ತೀವಿ. ಪೂರ ವಯಸ್ಸದವ್ರಿಗೆ ಏನು ಮಾಡೋಕ್ಕಾಗಲ್ಲ, ಅವ್ರು ಸಣ್ಣ ಕೆಲಸ ಮಾಡ್ತಾರೆ. ಸ್ವಲ್ಪ ಗಟ್ಟಿ ಮುಟ್ಟಿದವರೆಲ್ಲ ಸ್ವಲ್ಪ ಚಕ ತೋಟ ಕೆಲಸ ಮಾಡ್ತಾರೆ. ಸ್ವಲ್ಪ ಅವ್ರವ್ರ ವಯಸ್ಸು ತಕ್ಕ ಕೆಲಸ ಮಾಡ್ತಾರೆ, ಅವ್ರವ್ರ ವಯಸ್ಸು ತಕ್ಕ. ನಾವು ಆದಷ್ಟು ಈಗೆಲ್ಲ ಮರಳಿ ಮನೆಗೆ ಜಾಸ್ತಿ ಕಳಿಸ್ತಾಯಿದ್ವಿ. ಇನ್ನು ಇವೆಲ್ಲ ಬೆಳವಣಿಗೆಗಳನ್ನ ನೋಡಿ ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇರಬಹುದಾ ಅಂತ ಬೆಂಗಳೂರಿನ ಚಾಮರಾಜಪೇಟೆಯ ಬಾಸ್ಕೋ ಮನೆಗೆ ಹೋಗಿದ್ವಿ. ಬಾಸ್ಕೋ ಮನೆ ಈಗಾಗಲೇ ಬೀದಿ ಬದಿಯಲ್ಲಿ ಭಿಕ್ಷೆ ಬಿಡುತ್ತಾ ಇರೋ ಮಕ್ಕಳು ಮತ್ತು ಬಡತನದ ಕಾರಣದಿಂದ ವಿದ್ಯಾಭ್ಯಾಸ ಕಳ್ಕೊಂಡಿರೋ ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸ್ತಿದೆ. ಇವರು ಸಹ ಇಂಥ ಒಂದಷ್ಟು ಕೇಸುಗಳಿದ್ರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿ ಅವರನ್ನ ಸರಿದಾರಿಗೆ ತರೋದಕ್ಕೆ ಕಾರ್ಯೋನ್ಮುಖರಾಗ್ತಾರೆ. ನಮ್ಮಲ್ಲಿ 3 ಕ್ಯಾಟಗರಿ ಬರ್ತಾರೆ. ಒಂದು ಒಡೆದ ಕುಟುಂಬ, ಅಂದರೆ ಅಪ್ಪ ಬೇರೆ ಆಗಿರ್ತಾರೆ, ಅಮ್ಮ ಬೇರೆ ಆಗಿರ್ತಾರೆ. ಮತ್ತು ಇನ್ನೊಂದು ಕುಟುಂಬ, ಇನ್ನೊಂದು ರೀತಿ ಮಕ್ಕಳಂದರೆ ಅವರು ಬೇರೆಯವರ ಕೇರಲ್ಲಿ ತಗೊಳ್ತಾರೆ, ಅಜ್ಜಿ, ತಾತ ಅಥವಾ ಮಾವ ಅಂಥವರು. ಇನ್ನು ಕೆಲವು ಮಕ್ಕಳು ಅನಾಥ, ಅಂದರೆ ಯಾರೂ ಗೊತ್ತಿಲ್ಲ, ಅವು ತುಂಬ ಕಡಿಮೆ ಇದೆ, ಒಂದು 4-5 ಜನ ಮಕ್ಕಳಿದ್ದಾರೆ. ಸೊ ಅವರು ಸೆಂಟ್ರಲ್ಲಿ ಹೊಂದ್ಕೊಳ್ಳೋದು ಬಹಳ ಕಷ್ಟ. ಅಂದರೆ ಯಾರೂ ಬೇಡ ಅಂತ ಹೊರಗಡೆ ಬಂದವರು ಕೆಲವು ಮಕ್ಕಳೆಲ್ಲ. ಸೊ ತಾನೇ ಬದುಕಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹೊರಗಡೆ ಇರ್ತಾರೆ. ಸೊ ಇಲ್ಲಿ ಸೆಂಟ್ರಿಗೆ ಬಂದಾಗ ಮತ್ತೆ ಮನೆ ವಾತಾವರಣ ಒಂದು ಸೃಷ್ಟಿ ಮಾಡೋದು ಭಾಳ ಕಷ್ಟ ಇದೆ. ಸೊ ಇದು ಟೈಮ್ ತಗೊಳ್ಳುತ್ತೆ. ಅದಕ್ಕೆ ನಮಗೆ ಇಲ್ಲಿ 2 ರೀತಿ ಇದಿದೆ. ಒಂದು ಮೊದಲನೇದು ಒಂದು 6 ತಿಂಗಳು
ಒಂದು ಸೆಂಟ್ ಬೋಸ್ಕೋ ಮನೆ ಅಂತ ಇದೆ, ಅಲ್ಲಿ ಪ್ರಿಪೇರ್ ಆಗ್ತಾರೆ. ಮೋಟಿವೇಶನ್ ಕೌನ್ಸಿಲಿಂಗ್ ಮಾಡಿ ಜೀವನದ ಮೌಲ್ಯಗಳೇನು ಅದನ್ನು ಮುಖ್ಯವಾಗಿ ನಾವು ಹೇಳ್ಕೊಡ್ತೇವೆ. ಒಂದು ಫ್ಯಾಮಿಲಿ ಅಂದರೆ ಏನು, ವಿದ್ಯಾಭ್ಯಾಸ ಅಂದರೆ ಯಾಕೆ ವಿದ್ಯಾಭ್ಯಾಸ ಮಾಡಬೇಕು, ಇದನ್ನು ಆದಷ್ಟು ಕೌನ್ಸಿಲಿಂಗಲ್ಲಿ ನಾವು ದಿನ ಟಾಕ್ ಕೊಡ್ತಾ ಇರ್ತೇವೆ. ಮುಖ್ಯವಾಗಿ ಮನೆ ಬಿಟ್ಟು ಬರುವಂತಹ ಮಕ್ಕಳು ಟ್ರೈನಲ್ಲಿ ಫ್ರೀಯಾಗಿ ಬರ್ಬೋದು, ಸುತ್ತಾಡ್ಬೋದು. ಮತ್ತು ಮನೇಲಿ ತೊಂದರೆ ಆಯಿತು, ಮನೆ ಬಿಟ್ಟು ಬರೋಣ ಅಂತ ಹೇಳಿ ಟ್ರೈನಲ್ಲಿ ಹತ್ಕೊಂಡು ಮಕ್ಕಳು ಬಂದುಬಿಡ್ತಾರೆ. ಯಾರೂ ದೊಡ್ಡವ್ರ ಜೊತೆ ಅಕಂಪನಿ ಆಗ್ದಿರ ಅಂದರೆ ಜೊತೆಗೆ ಬರ್ದಿರ ಮಕ್ಕಳು ಮಾತ್ರ ಒಬ್ಬರೇ ಬರೋ ಟೈಮಲ್ಲಿ ಸ್ಟಾಫ್ ಅವ್ರ ಹತ್ರ ಮಾತಾಡಿ ಏನಕ್ಕೆ ಯಾವ ಕಾರಣಕ್ಕೆ ಬಂದಿದ್ದಾರೆ ಅಂತ ಹೇಳಿ ಮಕ್ಕಳನ್ನು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನಂತರ ಮಕ್ಕಳ ಹತ್ರ ಮಾತಾಡಿಸಿ ನಿಜವಾಗ್ಲೂ ಮನೆ ಬಿಟ್ಟು ಬಂದಿದ್ದಾರಾ ಅಥವಾ ಪೇರೆಂಟ್ಸಿಗೆ ಗೊತ್ತಿದೆಯಾ ಇಲ್ವಾ ಅನ್ನೋದ್ರ ವಿಚಾರವನ್ನು ನಮ್ಮ ಗಾಂಧಿನಗರಲ್ಲಿ ಬಾಸ್ಕೋ ಯುವೋದಯ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಕೌನ್ಸಿಲಿಂಗ್ ಪ್ರಾಸೆಸ್ ಆಗುತ್ತೆ. ಕೌನ್ಸಿಲಿಂಗ್ ನಂತರ ಮಕ್ಕಳು ಪೇರೆಂಟ್ಸ್ ಇಲ್ಲ, ತಂದೆ ತಾಯಿ ಇಲ್ಲ, ಬೇರೆ ಸ್ಟೇಟಿಂದ ಬಂದಿದ್ದಾರೆ ಆ ಥರ ಅಂತ ಹೇಳಿದರೆ ಅವರಿಗೆ ಮುಂದಕ್ಕೆ ಏನು ಮಾಡಬಹುದು ಅಂತ ಹೇಳಿ ನಮ್ಮ ಸಂಸ್ಥೆಯಲ್ಲಿ ಡಿಸೈಡ್ ಮಾಡ್ತೀವಿ. ವೀಕ್ಷಕರೇ, ಕಾಯ್ದೆ ಕಾನೂನುಗಳನ್ನು ತಂದರೂ ಈ ಅನಿಷ್ಟ ಭಿಕ್ಷಾಟನೆಯಂಥ ಪದ್ಧತಿಯನ್ನು ನಿಲ್ಲಿಸೋದಕ್ಕೆ ಅಧಿಕಾರಿ ವರ್ಗದವರು ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನುಳಿದಂತೆ ನಾವು ಕಂಡಂಥ ಕೆಲವೊಂದು ಸತ್ಯಗಳನ್ನು ಅಧಿಕಾರಿ ವರ್ಗಕ್ಕೆ ನಾವು ಬಿಡಿಸಿ ಹೇಳಿದ್ದೀವಿ. ಅಧಿಕಾರಿ ವರ್ಗದವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.